ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಮಂಗಳವಾರ ಸೇನಾ ವಾಹನ ಕಂದಕಕ್ಕೆ ಉರುಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಕರ್ನಾಟಕದ 3 ಯೋಧರು ಹುತಾತ್ಮರಾಗಿದ್ದರು. ಅದರಲ್ಲಿ 2 ಯೋಧರು ಬೆಳಗಾವಿಯ ಮರಾಠಿ ಲಘು ಪದಾತಿ ದಳದಲ್ಲಿ ಅವರ ಪಾರ್ಥಿವ ಶರೀರ ಆಗಮಿಸಿತು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತಿಮ ನಮನ ಸಲ್ಲಿಸಿದರು. ಬೆಳಗಾವಿ ತಾಲೂಕಿನ ಸಾಮ್ರಾ ಗ್ರಾಮದ ಸುಬೇದಾರ್ ದಯಾನಂದ್, ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರ ಪಟ್ಟಣದ ಮಹೇಶ್ ನಾಗಪ್ಪ ಇವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೌರವ ನಮನ ಸಲ್ಲಿಸಿದರು. ನಂತರ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಈ ಸಮಯದಲ್ಲಿ ಸಚಿವರಾದ ಎಚ್ ಸಿ ಮಹದೇವಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಸೇನಾಧಿಕಾರಿಗಳು ಹಾಜರಿದ್ದರು. ದೇಶದ ಗಡಿ ಕಾಯುವ ಯೋಧರಿಗೆ ಕರ್ನಾಟಕ ಸೇರಿದಂತೆ ಭಾರತದ ಎಲ್ಲೆಡೆ ಸಂತಾಪ ಶ್ರದ್ಧಾಂಜಲಿ ಸಲ್ಲಿಸಲಾಗ್ತಾ ಇದೆ. ಪೂಂಚ್ ಜಿಲ್ಲೆಯಲ್ಲಿ ಮಂಗಳವಾರ ಸಂಜೆ ಅಪಘಾತವಾಗಿತ್ತು. ಸಂಜೆ 5:30ಕ್ಕೆ ಬೆಂಗಾವಲು ಪಡೆಯ ವಾಹನ, ಒಟ್ಟು 6 ವಾಹನಗಳು ಚಲಿಸ್ತಾ ಇತ್ತು. ಅದರಲ್ಲಿ ಒಂದು ವಾಹನದಲ್ಲಿ ಇವರಿದ್ದರು. ಒಟ್ಟು ಮರಾಠಿ ರೆಜಿಮೆಂಟ್ನ ಈ ಅಪಘಾತದಲ್ಲಿ 300 ಅಡಿ ಕಂದಕಕ್ಕೆ ಆ ವಾಹನ ಬಿದ್ದಾಗ ಮರಾಠಿ ರೆಜಿಮೆಂಟ್ನ ಒಟ್ಟು 5 ಹುತಾತ್ಮರಾಗಿದ್ದರು. ಅದರಲ್ಲಿ 3 ಕರ್ನಾಟಕದವರು. ಈಗ 2 ಪಾರ್ಥಿವ ಶರೀರ ಬೆಳಗಾವಿಗೆ ಬಂದಿದೆ. ಸುಬೇದಾರ್ ದಯಾನಂದ್ ಮತ್ತು ಮಹೇಶ್ ನಾಗಪ್ಪ ಇವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಿಮ ನಮನ ಸಲ್ಲಿಸಿದ್ದಾರೆ. ಮತ್ತೊಬ್ಬರ ಪಾರ್ಥಿವ ಶರೀರ ಬಿಜಾಡಿಯ ಅನೂಪ್, ಅವರು ಸಹ 3ನೇ ವ್ಯಕ್ತಿಯಲ್ಲಿ ನಿಧನರಾದವರು. ಅವರಿಗೂ ಸಹ ರಾಜ್ಯ ಮತ್ತು ದೇಶ ಶ್ರದ್ಧಾಂಜಲಿ ಸಲ್ಲಿಸಿದೆ.